ಅಲ್ಲೇ ಇರ್ಲಿಕ್ಕೆ ಸೆಲ್ ಬ್ಲಿಂಕ್ ಆಗ್ತಿದೆ. ಖರ್ಗೆಯನ್ನು ಭೇಟಿ ಮಾಡಿದ್ರಿ ಸರ್. ಅದು ಎರಡೇ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ ಸರ್. ಮುಂದೆ 4 ಗಂಟೆಗೆ ಸರ್ ಸರ್ ಒಳಮಿಸ್ಲಾತಿ ವಿಚಾರವಾಗಿ ಏನು ಬರೀ ಅದೇ ಎಲ್ಲನ ಮಲ್ಲಿಕಾರ್ಜುನ ಬಗ್ಗೆ ಭೇಟಿ ಮಾಡಿ ACC ಪ್ರೆಸಿಡೆಂಟ್ ಎಲ್ಲ ಭೇಟಿ ಮಾಡೋಕ್ಕೆ ಅವಕಾಶ ಇದೆಯಲ್ವಾ? ಹಾಂ ಸರ್. ನಮ್ಮ ಪ್ರವಾಸ ಭಾಳ ಒಳ್ಳೆ ಆನಂದದಾಯಕವಾಗಿ ಆರಾಮಾಗಿ ಹೋಗಿ ಬಂದಿದ್ವಿ. ಯಾರಿ ಸುರಕ್ಷಿತವಾಗಿ ನಾವೊಂದು 13 ಜನ ಇದ್ದೆವು. 13 ಜನ, ಒಂದು 5 ಮಂದಿ MLC, 6 ಮಂದಿ MLA, ಒಂದೆರಡು ಫ್ಯಾಮಿಲಿ ಅವ್ರ ಜೊತೆಗೆ ಆರಾಮಾಗಿ ಬಂದಿವಿ. ಅಲ್ಲಿ ಅಗ್ರಿಕಲ್ಚರ್ ಬಳಿ ನಾವು ಕಬ್ಬಿನ ಗದ್ದೆಗಳಿಗೆ ಹೋಗಿದ್ದೆವು ಭಾಳಷ್ಟು. ಮತ್ತು ನಮ್ಮವರೇ ಇಲ್ಲಿ ಶಿವಮೊಗ್ಗದವರು ಅಡ್ರೆಸ್ ಕೊಟ್ಟಿದ್ದಾರೆ. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಓದ್ಲಿಕ್ಕೆ ಹೋಗಿ ಅಲ್ಲೇ ಒಂದು 40 ಎಕರೆ ಜಮೀನು ತೊಗೊಂಡು ಒಂದು 6000 ಗಿಡಗಳು ಹಚ್ಚಿದ್ದಾನೆ. ಬೇರೆ ಬೇರೆ ಪ್ಲಾಂಟೇಷನ್ ಮಾಡಿದ್ದಾನೆ. ಹಾರ್ಟಿಕಲ್ಚರ್ ಪ್ಲಾಂಟೇಷನ್ ಆ್ಯಪಲ್ ಮಾಡಿದ್ದಾನೆ, ಕಿವಿ ಹಣ್ಣು ಮಾಡಿದ್ದಾನೆ, ಮತ್ತು ದ್ರಾಕ್ಷಿ ಮಾಡಿದ್ದಾನೆ. ಎಷ್ಟು ಸುಮಾರು ವೆರೈಟೀಸ್ಗಳೇನು ಬಂದು ನಾನಾ ಥರದ ವೆರೈಟೀಸ್ ಹಣ್ಣುಗಳು ಮಾಡಿದ್ದಾನೆ. ಯಾರೇ ಬಂದೂ ನಮ್ಮವ್ರಿಗೆಲ್ಲ ಅಲ್ಲೇ ಕಾಟ ಮಾಡಿ ಫ್ರೆಶ್ ಆಗಿ ಹಣ್ಣು, ಯಾವುದು ಕೆಮಿಕಲ್ ಇಲ್ಲಾರ್ದೆ ಫ್ರೆಶ್ ಆಗಿ ಹಣ್ಣು ಕಾಟ ಮಾಡ್ತೀವಿ. ಊಟದ ವ್ಯವಸ್ಥೆ ಮಾಡಿದ್ದಾನೆ, ಸಾವಯವ ಊಟದ ವ್ಯವಸ್ಥೆ ಮಾಡಿದ್ದಾನೆ. ಎಲ್ಲ ವ್ಯವಸ್ಥೆ ಮಾಡಿ ಅವ್ನು ಭಾಳ ಚೆನ್ನಾಗಿ ಅವನೊಂದು 4-5 ಜನ ಲೇಬರ್ ಇದ್ದಾರೆ. ಕೆರೆಗಳಿವೆ ಅಲ್ಲೇ ತೋಟದಲ್ಲಿ ಮಾಡಿಕೊಂಡು ನೀರು ಬಿಟ್ಕೊಂಡು ಒಳ್ಳೆ ಅಗ್ರಿಕಲ್ಚರ್ ಮಾಡಿದ್ದಾನೆ. ಮತ್ತು ದನಗಳು ಕೂಡ ಈ ಎಮ್ಮೆಗಳು ಸಾಕಣೆ, ಕುರಿ ಸಾಕಣೆ ಕೂಡ ಒಬ್ಬೊಬ್ಬರು ಸುಮಾರು 200, 300, 400, 500 ಎಕರೆ ಜಮೀನಿನಲ್ಲಿ ಕಂಪ್ಲೀಟ್ ಫಿನ್ಸಿಂಗ್ ಹಾಕಿ ಅಲ್ಲಿ ಮೇಯಿಸ್ತಾರೆ. ದನಗಳು ಮೇಯಿಸ್ತಾರೆ. ಬರೀ ಹುಲ್ಲಿಂದೆ, ಬೇರೆ ಇದರಿಂದ ಆ ರೀತಿಯಿಂದ. ಅದೇ ನ್ಯೂಜಿಲೆಂಡ್ನಲ್ಲಿ ಕೂಡ ಅದೇ ರೀತಿಯಿಂದ ಭಾಳ ಒಳ್ಳೆಯ ರೀತಿಯಿಂದ ಅಲ್ಲಿ ಹೆಚ್ಚಾಗಿ ಅಗ್ರಿಕಲ್ಚರ್ಗೆ ಬ್ಯಾಂಕ್ ಲೋನ್, ಫುಲ್ ಲೋನ್ ಕೊಡ್ತಾರೆ. ಸಬ್ಸಿಡಿ ಎಲ್ಲ ಸೌಲಭ್ಯಗಳು ಸಿಗ್ತಾವೆ. ರಿಪೇಮೆಂಟ್ ಕೂಡ ಚೆನ್ನಾಗಿದೆ. ಒಳ್ಳೆಯ ರೀತಿಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಬಂದಿದ್ವಿ. ಆ ರಿಪೋರ್ಟ್ ಏನಾದರೂ ಕೊಡ್ತೀರಾ ಸರ್? ಅದನ್ನು ಏನಿಲ್ಲ, ನಾವೇನು ಸರ್ಕಾರ ನಮ್ಗೆ ಕಳಿಸಿಲ್ಲ, ರಿಪೋರ್ಟ್ ಕೊಡ್ತಕ್ಕಂಥದ್ದಿಲ್ಲ. ನಮ್ಮ ವೈಯಕ್ತಿಕ ವಿಚಾರಗಳನ್ನು ಸದನದಲ್ಲಿ ಪ್ರಶ್ನೆ ಬಂದಾಗ ಈ ನಮ್ಮಲ್ಲಿ ಹಂದಿ ಕಾಟ ಭಾಳ ಇದೆ. ಭಾಳಷ್ಟು ಹಂದಿ ಏನಪ್ಪ ಅಂದ್ರೆ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣ ಬೀಜ ನಾಶ ಮಾಡಿ ಬೆಳೆ ಕೂಡ ಹಾನಿ ಮಾಡ್ತವೆ. ನಾವು ಕೂಡ ಯಾಕೆ ಸಬ್ಸಿಡಿಯಲ್ಲಿ ಕಾಂಪೌಂಡ್ ವಾಲಿಗೆ ಹಣವನ್ನು ಒದಗಿಸಬಾರ್ದು? ನಮ್ಮ ಸರ್ಕಾರ ಕೂಡ ಸಹಾಯ ಮಾಡೋದು ಅಂತ ಹೇಳ್ಬೋದು, ಸಲಹೆ ಕೊಡ್ಬೋದು ಅಷ್ಟೇ. ನಿಮ್ಮ ನಾಲೆಜ್ಗೆ ಗೌರ್ಮೆಂಟ್ ಅಧ್ಯಯನ ಪ್ರವಾಸ ಗೌರ್ಮೆಂಟ್ ನಾವು ಬೆಳಗಾವಿ ಅಧಿವೇಶನದ 5 ಮಂದಿ ತಯಾರಾಗಿದ್ದೆವು. ಇನ್ನೊಂದು 5 ಮಂದಿ ಬರ್ತೀನಿ ಅಂದರೆ 10 ಮಂದಿ ಆದವು. ಮುಂದೆ ಅದಕ್ಕೆ ಸೆಷನ್ ಬಂದರು, ಮಿಡ್ ಟರ್ಮ್ ಸೆಷನ್ ಕ್ಯಾನ್ಸಲ್ ಆಯಿತು.